ಜೈ ಹಿಂದ್ ಸ್ನೇಹಿತರೆ, ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಇದ್ದೀವಿ. ಈ ಚಾಪ್ಟರಲ್ಲಿ ನಾವು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ 30 ಪ್ರಶ್ನೋತ್ತರಗಳನ್ನು ನೋಡೋಣ. ಅದರ ಜೊತೆಗೆ ಆ 30 ಟಾಪಿಕ್ಗಳ ರಿಲೇಟೆಡ್ ಅಂಶಗಳನ್ನು ಕೂಡ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: 1ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಸರಿಯಾದ ಉತ್ತರ ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಆಗಿದ್ದು ಎಷ್ಟರಲ್ಲಿ ಕೇಳಿದ್ರೆ 1951ರಿಂದ 56 ಈ ಯೋಜನೆಯ ಅವಧಿ. ಇದು ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯಾಗಿದೆ. ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಮತ್ತು ನೀರಾವರಿಗೆ ಒತ್ತನ್ನು ಕೊಡಲಾಯಿತು. ಕೃಷಿ ಮತ್ತು ನೀರಾವರಿಗೆ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಬೃಹತ್ ನೀರಾವರಿ ಯೋಜನೆಗಳನ್ನು ಕೂಡ ಜಾರಿಗೆ ತರಲಾಯಿತು. ಈ ಅಂಶ ಗೊತ್ತಿರಲಿ. ಸೊ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 1951ರಿಂದ 56. 1ನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಹ್ಯಾರಲ್ಡ್ ಡೋಮರ್ ಮಾದರಿ. ನಮ್ಮ ದೇಶದ ಪಂಚವಾರ್ಷಿಕ ಯೋಜನೆಗಳನ್ನು ಬೇರೆ ಬೇರೆ ದೇಶದ ಮಾದರಿಗಳನ್ನು ಇಟ್ಟುಕೊಂಡು ನಾವು ಪಂಚವಾರ್ಷಿಕ ಯೋಜನೆಯನ್ನು ಜಾರಿ ತಂದ್ವಿ. ಸೊ 1ನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಹ್ಯಾರಲ್ಡ್ ಡೋಮರ್ ಮಾದರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುಟುಂಬ ಕಲ್ಯಾಣ ಯೋಜನೆ ಮತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಜಾರಿಯಾದ ವರ್ಷ ಎಷ್ಟು? ಇದು ಕೂಡ 1ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲೇ ಜಾರಿಯಾಯಿತು. ಯಾವಾಗ ಕೇಳಿದ್ರೆ 1952. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಂತ ಒಂದು ಪ್ರತ್ಯೇಕವಾದ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ. 110ಕ್ಕೂ ಹೆಚ್ಚು ವಿಡಿಯೋಗಳು ಈ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಮೋಸ್ಟ್ ರಿಪೀಟೆಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಗಳನ್ನು ನೀವು ನೋಡ್ಬೋದು. ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಅಂಶಕ್ಕೆ ಮಹತ್ವವನ್ನು ನೀಡಲಾಯಿತು? ಸರಿಯಾದ ಉತ್ತರ ಕೈಗಾರಿಕಾ ಅಭಿವೃದ್ಧಿ. 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಮತ್ತು ನೀರಾವರಿಗೆ ಒತ್ತನ್ನು ಕೊಟ್ಟರೆ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಒತ್ತನ್ನು ಕೊಡಲಾಯಿತು. ಈ ಯೋಜನೆ ಅವಧಿಯನ್ನು ಕೆಲವು ಎಕ್ಸಾಮಲ್ಲಿ ಕೇಳಿದ್ದಾರೆ. 1956ರಿಂದ 1961. 1956ರಿಂದ 1961 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿ. 1956ರಲ್ಲಿ ಕೈಗಾರಿಕೆ ನೀತಿ ಕೂಡ ಘೋಷಣೆ ಮಾಡಲಾಯಿತು. 1956ರಲ್ಲಿ ಕೈಗಾರಿಕೆ ನೀತಿ ಕೂಡ ಘೋಷಣೆ ಮಾಡಲಾಯಿತು. ಕೈಗಾರಿಕೆ ಅಭಿವೃದ್ಧಿಯನ್ನು ಮಹತ್ವವಾಗಿಟ್ಟುಕೊಂಡ ಕಾರಣಕ್ಕೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2ನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಯಾವುದು? ಸರಿಯಾದ ಉತ್ತರ ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಸರಿಯಾದ ಉತ್ತರ ಆಪ್ಷನ್ ಎ, ಮಹಾಲಾನೋಬಿಸ್ ಮಾದರಿ. 2ನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಮಹಾಲಾನೋಬಿಸ್ ಮಾದರಿ. ನೋಡಿ, 1956ರಲ್ಲಿ ಏನು ಕೈಗಾರಿಕಾ ನೀತಿ ಘೋಷಣೆ ಮಾಡಿದ್ರಲ್ಲ, ನಾನು ಆಗಲೇ ಹೇಳಿದಾಗೆ 1956ರ ಕೈಗಾರಿಕಾ ನೀತಿ ಘೋಷಣೆ ಮಾಡಿದ್ರಲ್ಲ, ಇದನ್ನು ಭಾರತದ ಆರ್ಥಿಕ ಸಂವಿಧಾನ ಅಂತ ಕರೀತಾರೆ. ಭಾರತದ ಆರ್ಥಿಕ ಸಂವಿಧಾನ ಅಂತೇಳಿ ಯಾವುದನ್ನು ಕರೀತಾರೆ ಅಂತ ಕೇಳಿದ್ರೆ 1956ರ ಕೈಗಾರಿಕಾ ನೀತಿ ಅಂತ ಹೇಳಬೇಕಾಗತ್ತೆ. ಈ ಅಂಶ ಕೂಡ ಗೊತ್ತಿರಲಿ. 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಿಲಾಯ್ನಲ್ಲಿ ಒಂದು ಕಬ್ಬಿಣದ ಮತ್ತು ಉಕ್ಕಿನ ಕಾರ್ಖಾನೆ, ಉಕ್ಕಿನ ಕೈಗಾರಿಕೆಯನ್ನು ಪ್ರಾರಂಭಿಸಲಾಯಿತು. ಸೊ ಯಾವ ದೇಶದ ಸಹಭಾಗಿತ್ವದೊಂದಿಗೆ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ರಷ್ಯಾದ ಸಹಭಾಗಿತ್ವದೊಂದಿಗೆ. ಸೊ ಈ ಭಿಲಾಯ್ ಇದೆಯಲ್ಲ, ಈ ಭಿಲಾಯಿ ಯಾವ ರಾಜ್ಯದಲ್ಲಿದೆ ಅಂತೇಳಿ ಕೆಲವು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಭಿಲಾಯ್ ಇದೆಯಲ್ಲ, ಪ್ರಸ್ತುತ ಇದು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್. 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂಗ್ಲೆಂಡ್ನ ಸಹಭಾಗಿತ್ವದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಕೇಳಿದ್ದಾರೆ. ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ದುರ್ಗಾಪುರ್. ಪಶ್ಚಿಮ ಬಂಗಾಳದ ದುರ್ಗಾಪುರ್ನಲ್ಲಿ ಒಂದು ಇಂಗ್ಲೆಂಡಿನ ಒಂದು ಸಹಭಾಗಿತ್ವದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಲಾಯಿತು. ಈ ಅಂಶ ಕೂಡ ಗೊತ್ತಿರಲಿ. ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಿಲ್ಲಿ. ಇನ್ನೊಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಇದೇ ಪಂಚವಾರ್ಷಿಕ ಯೋಜನೆಯಲ್ಲಿ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಿಸಲಾಯಿತು. ಅದು ಎಲ್ಲಿದೆ ಕೇಳಿದ್ರೆ ಒರಿಸ್ಸಾದಲ್ಲಿದೆ. ಒರಿಸ್ಸಾದ ರೂರ್ಕೆಲಾ. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್. 2ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಸ್ಥಾಪಿಸಲಾಗಿಲ್ಲ? ಸರಿಯಾದ ಉತ್ತರ ಚೆನ್ನೈನಲ್ಲಿ ಸ್ಥಾಪಿಸಲಾಗಿಲ್ಲ. ಸೊ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಮುಖವಾಗಿ 3 ಸ್ಥಳಗಳಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು: ರೂರ್ಕೆಲಾ, ನೈವೇಲಿ ಮತ್ತು ನಂಗಲ್. ಸೊ ಚೆನ್ನೈನಲ್ಲಿ ಸ್ಥಾಪಿಸಲಾಗಿಲ್ಲ.
ಈ ಅಂಶ ಗೊತ್ತಿರಲಿ. ಇನ್ನು ರೂರ್ಕೆಲಾ ಇದೆಯಲ್ಲ, ಇದು ಒರಿಸ್ಸಾದಲ್ಲಿ ಕಂಡುಬರುತ್ತೆ. ನಂಗಲ್ ಇದೆಯಲ್ಲ, ಇದು ಪಂಜಾಬ್ನಲ್ಲಿ ಕಂಡುಬರುತ್ತೆ. ಮತ್ತು ನೈವೇಲಿ ತಮಿಳುನಾಡಲ್ಲಿ ಕಂಡುಬರುತ್ತೆ. ಈ ಅಂಶಗಳು ಕೂಡ ಗೊತ್ತಿರಲಿ. ಭಾರತದ ಆಹಾರ ನಿಗಮ ಸ್ಥಾಪನೆಯಾದ ವರ್ಷ ಎಷ್ಟು? ಸರಿಯಾದ ಉತ್ತರ 1965. 1965 ಭಾರತದ ಆಹಾರ ನಿಗಮ ಸ್ಥಾಪನೆ ಆಯಿತು. ಇದು 3ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ. 3ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪನೆ ಆಗಿದ್ದು. ಈ 3ನೇ ಪಂಚವಾರ್ಷಿಕ ಯೋಜನೆ ಇದೆಯಲ್ಲ, ಇದು 1961 66ವರೆಗಿನ ಅವಧಿಯಲ್ಲಿ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಕಾಣ್ತೀವಿ. 4ನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಯಾವುದು? ಸರಿಯಾದ ಉತ್ತರ ಗಾಡ್ಗೀಳ್ ಮಾದರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 4ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯನ್ನು ಕೂಡ ಕೆಲವು ಸಂದರ್ಭಗಳಲ್ಲಿ ಕೇಳಿದ್ದಾರೆ. 1969ರಿಂದ 1974. ನೋಟ್ ಮಾಡ್ಕೊಳ್ಳಿ. 69 to 74. ನೆಕ್ಸ್ಟ್ ಕ್ವಶನ್. ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಪ್ರಗತಿಯ ಉತ್ತೇಜನ, ಇದು ಯಾವ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು? ಸರಿಯಾದ ಉತ್ತರ 4ನೇ ಪಂಚವಾರ್ಷಿಕ ಯೋಜನೆ. ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಪ್ರಗತಿಯ ಉತ್ತೇಜನ, ಇದು 4ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಆಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿ ಮಾಡಲಾಯಿತು? ಸರಿಯಾದ ಉತ್ತರ 5ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಈ 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 78ರವರೆಗೆ ಇದ್ದಂಥ ಯೋಜನೆ. ಇದು ಕೇವಲ 4 ವರ್ಷ ಮಾತ್ರ ಇತ್ತು. ಈ ಅಂಶ ಕೂಡ ಗೊತ್ತಿರಲಿ. ಇನ್ನು 1975ರಲ್ಲಿ 20 ಅಂಶಗಳ ಒಂದು ಯೋಜನೆಯನ್ನು ಜಾರಿ ಮಾಡಲಾಯಿತು. 1975ರಲ್ಲಿ ಇಂದಿರಾ ಗಾಂಧಿಯವರ ಭಾಳ ಪ್ರಸಿದ್ಧವಾದ ಯೋಜನೆ ಇದು. ಈ ಅಂಶ ಕೂಡ ಗೊತ್ತಿರಲಿ. 1975ಅಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿ ಮಾಡಲಾಯಿತು. ಇದು 5ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ. ಜೀತ ಪದ್ಧತಿಯ ರದ್ದತಿ ಕಾನೂನು ಜಾರಿಯಾದ ವರ್ಷ ಎಷ್ಟು? ಸರಿಯಾದ ಉತ್ತರ 1976. 1976. ಇನ್ನೊಂದು ಅಂಶ ನಿಮ್ಗೆ ಗೊತ್ತಿರಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಇದೆಯಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ, ಈ ಕಾಯ್ದೆ ಕೂಡ ಜಾರಿಯಾಗಿದ್ದು 1976ಅಲ್ಲಿ. ಈ ಅಂಶ ಕೂಡ ಗೊತ್ತಿರಲಿ. 5ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ. ನೆಕ್ಸ್ಟ್ ಕ್ವಶನ್. ಕೂಲಿಗಾಗಿ ಕಾಳು ಯೋಜನೆಯನ್ನು ಜಾರಿ ಮಾಡಲಾದ ವರ್ಷ ಎಷ್ಟು? ಸರಿಯಾದ ಉತ್ತರ 1977. ಕೂಲಿಗಾಗಿ ಕಾಳು ಯೋಜನೆ. ಇಲ್ಲಿ ಇನ್ನೊಂದು ಪ್ರಮುಖವಾದ ಯೋಜನೆ ನಾವು ಹೆಸರಿಸಬಹುದು, ಉಳುವವನೇ ನೆಲದೊಡೆಯ. ನೆಕ್ಸ್ಟ್ ಕ್ವಶನ್. ಉರುಳುವ ಆವರ್ತ ಯೋಜನೆ ಜಾರಿಯಾದ ವರ್ಷ ಎಷ್ಟು? ಸರಿಯಾದ ಉತ್ತರ 1978 to 80. 1978ರಿಂದ 80ರವರೆಗೆ ಉರುಳುವ ಆವರ್ತ ಯೋಜನೆ ಜಾರಿಯಲ್ಲಿತ್ತು. ರಾಜಸ್ಥಾನದ ಪೋಖ್ರಾನ್ನಲ್ಲಿ 1974 ಮೇ 11 ಯಾವ ಹೆಸರಿನ ಒಂದು ಅಣು ಪರೀಕ್ಷೆ ನಡೀತು? ಭಾರತದ ಮೊಟ್ಟ ಮೊದಲ ಸಕ್ಸಸ್ಫುಲ್ ಅಣು ಪರೀಕ್ಷೆ ಇದು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮೈಲಿಂಗ್ ಬುದ್ಧ. ಸ್ಮೈಲಿಂಗ್ ಬುದ್ಧ. ಇದರ ಜೊತೆಗೆ ಕೇಳಿ ಬರುವ ಹೆಸರು ಅಬ್ದುಲ್ ಕಲಾಂ. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್. IRDP ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? ನೋಡಿ, IRDP ಅಂದರೆ ಏನಂತ ನಮ್ಗೆ ಗೊತ್ತಿರಬೇಕಾಗತ್ತೆ. ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು ಜಾರಿಗೆ ಬಂದ ವರ್ಷ 1980. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಉರುಳುವ ಯೋಜನೆಯನ್ನು ಜಾರಿಗೆ ತಂದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಗುನ್ನಾರ್ ಮಿರ್ಡಾಲ್. ಗುನ್ನಾರ್ ಮಿರ್ಡಾಲ್. ನೆಕ್ಸ್ಟ್ ಕ್ವಶನ್. 7ನೇ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಯಾವ ವಿಷಯಕ್ಕೆ ಆದ್ಯತೆಯನ್ನು ನೀಡಲಾಯಿತು? ಸರಿಯಾದ ಉತ್ತರ 7ನೇ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಶಕ್ತಿ ಉತ್ಪಾದನೆಗೆ ಆದ್ಯತೆಯನ್ನು ನೀಡಲಾಯಿತು. ಇನ್ನೊಂದು ವಿಷಯ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಇದರ ಒಂದು ಅವಧಿ 1985 to 1985ರಿಂದ 90. 7ನೇ ಪಂಚವಾರ್ಷಿಕ ಯೋಜನೆಯ ಅವಧಿ. ಇನ್ನು ಇಂದಿರಾ ಗಾಂಧಿ ಆವಾಸ್ ಯೋಜನೆ ಜಾರಿಯಾದ ವರ್ಷ ಯಾವುದು?
ಸರಿಯಾದ ಉತ್ತರ ಇಂದಿರಾ ಗಾಂಧಿ ಆವಾಸ್ ಯೋಜನೆ 1985 to 86 ಈ ವರ್ಷಗಳಲ್ಲಿ ಜಾರಿಯಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾದ ವರ್ಷ ಎಷ್ಟು? ಸರಿಯಾದ ಉತ್ತರ 1986. ನ್ಯೂ ಎಜುಕೇಷನಲ್ ಪಾಲಿಸಿ ಜಾರಿಯಾಯಿತು. ನೆಕ್ಸ್ಟ್ ಕ್ವಶನ್. ಕೈಗಾರಿಕೆಗಳ ಆಧುನೀಕರಣಕ್ಕೆ ಒತ್ತು ಕೊಟ್ಟ ಪಂಚವಾರ್ಷಿಕ ಯೋಜನೆ ಯಾವುದು? ಕೈಗಾರಿಕೆಗಳ ಆಧುನೀಕರಣ 22ನೇ ಪ್ರಶ್ನೆ. ಸರಿಯಾದ ಉತ್ತರ 8ನೇ ಪಂಚವಾರ್ಷಿಕ ಯೋಜನೆ. ಸೊ ಈ 8ನೇ ಪಂಚವಾರ್ಷಿಕ ಯೋಜನೆ ಅವಧಿ 1992ರಿಂದ 97. 1992ರಿಂದ 1997. ಈ ಅಂಶ ಕೂಡ ಗೊತ್ತಿರಲಿ. ಪ್ರಗತಿಯೊಂದಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಎಂಬ ಆದ್ಯತೆಯನ್ನು ಹೊಂದಿದ್ದ ಧ್ಯೇಯವನ್ನು ಹೊಂದಿದ್ದ ಪಂಚವಾರ್ಷಿಕ ಯೋಜನೆ ಯಾವುದು? ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಅವಧಿಯನ್ನು ಗುರುತು ಮಾಡ್ಕೊಳ್ಳಿ. 1997ರಿಂದ 2002. ಕೇಳ್ತಾರೆ 1997ರಿಂದ 2002 ಅವಧಿಯಲ್ಲಿ ಜಾರಿಯಲ್ಲಿದ್ದ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೇಳ್ತಾರೆ. 9ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಡಿಯಲ್ಲಿ ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು? ಸರಿಯಾದ ಉತ್ತರ ತುಂಬ ಸರಿ ರಿಪೀಟೆಡ್ ಕ್ವಶನ್ ಇದು. ಸರಿಯಾದ ಉತ್ತರ ಆಪ್ಷನ್ ಬಿ, ಸಂವಿಧಾನದ 86ನೇ ತಿದ್ದುಪಡಿ. ಸೊ ನೋಡಿ, ಸಂವಿಧಾನದ 86ನೇ ತಿದ್ದುಪಡಿಯನ್ನು 2002ರಲ್ಲಿ ಮಾಡಲಾಯಿತು. 2002ರಲ್ಲಿ ಮಾಡಿ 6ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡೋದು ಮೂಲಭೂತ ಹಕ್ಕು ಅಂತೇಳಿ ಹೇಳ್ತು. ಇದನ್ನು ಸಂವಿಧಾನದ ಆರ್ಟಿಕಲ್ 21A 21A ಅಡಿಯಲ್ಲಿ ಸೇರಿಸಲಾಯಿತು. ಈ ಎಲ್ಲ ಅಂಶಗಳು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್. ತ್ವರಿತ ಮತ್ತು ಸಮನ್ವಯ ಪ್ರಗತಿ ಎಂಬ ಆದ್ಯತೆಯನ್ನು ಒಳಗೊಂಡ ಪಂಚವಾರ್ಷಿಕ ಯೋಜನೆ ಯಾವುದು? ಸರಿಯಾದ ಉತ್ತರ 11ನೇ ಪಂಚವಾರ್ಷಿಕ ಯೋಜನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಜಾರಿಯಾದ ವರ್ಷ ಎಷ್ಟು? ಸರಿಯಾದ ಉತ್ತರ 2005. ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, NRHM ಅಂತ ನಾವು ಇದನ್ನು ಕರಿತೀವಿ. ಇದು 2005ರಲ್ಲಿ ಜಾರಿಯಾಯಿತು. ನೆಕ್ಸ್ಟ್ ಕ್ವಶನ್. ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ 1982, 1982. ನೆಕ್ಸ್ಟ್ ಕ್ವಶನ್. ನಬಾರ್ಡ್ನ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ? ಇದು ಕೂಡ 1982ರಲ್ಲಿ. ಇದು ದೇಶದ ಅತ್ಯಂತ ದೊಡ್ಡ ಕೃಷಿಗೆ ಸಾಲವನ್ನು ನೀಡುವ ಬ್ಯಾಂಕ್ ಆಗಿದೆ ನಬಾರ್ಡ್. 11ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಸರಿಯಾದ ಉತ್ತರ 2007ರಿಂದ 12. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್ ಇರುತ್ತಿದೆ. ಕೈಗಾರಿಕಾ ಅಭಿವೃದ್ಧಿ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಆದ್ಯತೆಯನ್ನು ನೀಡಿದ ಪಂಚವಾರ್ಷಿಕ ಯೋಜನೆ ಯಾವುದು? ಆಪ್ಷನ್ಸ್ ಈ ರೀತಿದೆ. 3ನೇ ಪಂಚವಾರ್ಷಿಕ ಯೋಜನೆ, 4ನೇ ಪಂಚವಾರ್ಷಿಕ ಯೋಜನೆ, 5ನೇ ಪಂಚವಾರ್ಷಿಕ ಯೋಜನೆ, 6ನೇ ಪಂಚವಾರ್ಷಿಕ ಯೋಜನೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.